NDA ಅಭ್ಯರ್ಥಿಗಾಗಿ ಇವತ್ತು BJPಯಿಂದ ಇವತ್ತು ಇಲ್ಲಿ ಸ್ಪರ್ಧೆ ಮಾಡ್ತಾರೆ. ಎರಡೂ ಪಕ್ಷದಿಂದ ಅಭ್ಯರ್ಥಿಗಳು ಇವತ್ತು ಕಣಕ್ಕಿಳಿಸಲು ನಮ್ಮ ನಾಮಪತ್ರ ಸಲ್ಲಿಕೆ ಮಾಡಿದ್ದೀವಿ. ಸರ್, ಜಿಲ್ಲಾ ಪಂಚಾಯತಿ ಪ್ರೆಸಿಡೆಂಟ್ ಆಗಿದ್ದಾರೆ. ಪಟ್ಟಣ ಪಂಚಾಯತಿ ಮತ್ತು ಊರಿನ ಜನಗಳ ಬೇಡಿಕೆ ಮೇರೆಗೆ ನನಗೆ ಜನ ನಿಲ್ಲಲೇಬೇಕು, ನೀನು ಬರಬೇಕು ಅಂತ ಯಾವಾಗ ಭಾಳ ಇಷ್ಟಪಟ್ಟು ಅದರಿಂದ ನಾನು ಜನಗಳಿಗೋಸ್ಕರ ಕಣಕ್ಕೆ ಬರ್ತಾರೆ. ಅಭಿವೃದ್ಧಿ ಮಾಡಬೇಕು ಅಂತೇಳಿ ಜನಗಳಿಗೆ ಲೈಮಸ್ ಲೈಟು, ವಾಟರ್ ಫಿಲ್ಟ್ರು, ನೀರಿನ ಸೌಲಭ್ಯ, ಮೂಲಭೂತ ಸೌಕರ್ಯ ಏನಿಲ್ಲ. ನಮ್ಮೆಲ್ಲ ಸುಳ್ಜನಹಳ್ಳಿ ಗ್ರಾಮಸ್ಥರು ಒಗ್ಗೂಡಿ ಜನಗಳು ಬಂದು ನೀವು ಬರಬೇಕು, ಈ ಗ್ರಾಮದಲ್ಲಿ ಅಭಿವೃದ್ಧಿ ಮಾಡಬೇಕು ಅಂತ ಹೇಳಿದ್ರೆ ನಾವು ಹೋಗಿ ಅಭಿವೃದ್ಧಿಗೆ ಲೈಮಸ್ ಲೈಟು ಮತ್ತು ವಾಟರ್ ಫಿಲ್ಟ್ರನ್ನ ಮಾಡಿಸ್ಕೊಟ್ಟಿದ್ದೀವಿ. ಅದಕ್ಕೆ ಸಣ್ಣ ಪುಟ್ಟ ಅದು ಚುನಾವಣೆ ಸಂದರ್ಭದಲ್ಲಿ ತೊಡಗು ಬಂದಿರ್ತದೆ. 17 ಆದಮೇಲೆ ಅದು ಅಂತ ತೊಡಕು ಯಾವ ಬರಲ್ಲ ಅಂತೇಳಿ ಭಾಗದಲ್ಲಿ ಕೆಲವೊಂದು ಕಡೆ ಗುತ್ತಿ ಪೂಜೆ ಮಾಡಬೇಕು, ಪೂಜೆ ಎಲ್ಲ ಮಾಡ್ಕೊಂಡು 4-5 ತಿಂಗಳಿಂದ ಮಾಡ್ತಾನೆ ಬಂದಿದ್ದಾರೆ. ಜನನೂ ನೋಡ್ತಿದ್ದಾರೆ. ಒಂದು ಕಡೆ ಲಾರಿ ಮುಂದೆ ಹೋಗ್ತಾ ಸಂಖ್ಯೆ ಬಾಣಲಿ ಎತ್ಕೊಂಬಂದು ಪೂಜೆ ಮಾಡ್ಕೊಡೋಗಿದ್ದಾರೆ. ಪೂಜೆ ಆಗಿರೋದು ಇದುವರೆಗೂ ಯಾವುದಕ್ಕೂ ಅಭಿವೃದ್ಧಿ ಕೆಲಸ ಸ್ಟಾರ್ಟ್ ಆಗಿಲ್ಲ, ಕಾರ ಆಗಿಲ್ಲ. 6 ತಿಂಗಳಿಂದ ಬರೀ ಬುದ್ಧಿ ಪೂಜೆ ಮಾಡೋಲ್ಲ, ಯಾವುದನ್ನು ಒಂದು ತೋರಿಸ್ತೀವಿ ಅವರು ಬುದ್ಧಿ ಪೂಜೆ ಆಗಿರೋದಕ್ಕೆ ಕೆಲಸ ಆಗಿದೆ ಅಂತ. ಏನು ಅದು ಬಿಟ್ಟು ಕೆಲಸ ಮಾಡಬೇಕು. ನಾವು ಏನು ಐಮಾಸ್ ಲೈಟ್ ಹಾಕಿದ್ದೀವಿ, ವಾಟರ್ ಫಿಲ್ಟರ್ ಹಾಕಿದ್ದೀವಿ, ಜನಗಳು ಕೇಳಿದ್ರು ಹಾಕಿದ್ದೀವಿ. ವಿದ್ಯುತ್ ಸಂಪರ್ಕ ಕೊಡಲ್ಲ, ಇದು ಖಾಸಗಿ ನೀವು ಹಾಕಿರೋದು ನಾವು ಪಂಚಾಯತಿಯಿಂದ ಇಲ್ಲ ಅಂತ ಹೇಳಿದರೆ ಬೇಡ ಅಂತೇಳಿ ನಾವು ಚುನಾವಣೆ ಮುಗಿಯೋವರೆಗೂ ಜನ್ರೇಟರ್ನಿಟ್ಟು ಅದನ್ನ ಐಮಾಸ್ ಲೈಟು ಜನಗಳಿಗೆ ಲೈಟ್ ಕೊಡೋದು, ಬೆಳಕು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಜನ್ರೇಟರ್ ಮಾಡ್ತಾರೆ. ಏನೋ ಗೊತ್ತಿಲ್ಲ, ನಾವು ಮೊದಲು ಹಾಕಿದ್ವಿ, ಜನ ಕೇಳಿದ್ರು, ಜನ ಕೇಳಿದ್ರೆ ಹಾಕಿದ್ವಿ. ಅದ್ರ ಪಕ್ಕದಲ್ಲೇ ಇನ್ನೂ ಪೈಪೋಟೆಗೆ ನಾವು ಒಂದು ಹಾಕ್ತೀವಿ ಅಂತೆಲ್ಲ ಹಾಕ್ತಾಯಿದ್ದಾರೆ. ದೂರ ಹಾಕ್ಬೋದಿತ್ತು, ಜನಗಳಿಗೆ ಅನುಕೂಲ ಆಗಿ ಯಾರೇ ಮಾಡಲಿ ಅನುಕೂಲ ಆಗಬೇಕಿತ್ತು. ಪಕ್ಕದಲ್ಲೇ ಬಂದು ಅವರು ಆಗ್ತಾಯಿದ್ದಾರೆ. ರಣೋತ್ಸವದಲ್ಲಿ ನಮ್ಮೆಲ್ಲ ಅಭ್ಯರ್ಥಿಗಳು ಇವತ್ತು ಪೈಪೋಟಿ ಮೇಲೆ 4-5 ಕ್ಷೇತ್ರ, ಒಂದೊಂದು ಕ್ಷೇತ್ರಕ್ಕೆ 4-5 ಜನ ಅಭ್ಯರ್ಥಿಗಳು, ಆಕಾಂಕ್ಷಿ ಅಭ್ಯರ್ಥಿಗಳಿದ್ದರು. ಅದರಲ್ಲಿ ಕೆಲವರಿಗೆ ನಾವು ಗುರುತಿಡಬೇಕಾಯ್ತು. ಯಾಕಂದರೆ ಯಾರು ಒಳ್ಳೆ ಸ್ಥಳೀಯವಾಗಿ ಕೆಲಸ ಮಾಡಿದ್ದಾರೆ, ಆ ವಾರ್ಡ್ ಬಗ್ಗೆ ಗಮನ ಹರಿಸಿದ್ದಾರೆ, ಆ ಥರದವ್ರಿಗೆ ನಾವು 17 ಜನಕ್ಕೆ ನಮ್ಮ ಏನು JDS BJP ಅಭ್ಯರ್ಥಿಗಳಾಗಿ ನಾವು ಇದು ಮಾಡಿದ್ವಿ. ಸಣ್ಣ ಪುಟ್ಟ ಲೋಕದರ್ಶನ ಇರ್ತದೆ. ಯಾಕಂದರೆ ಅಲ್ಲಿ ಕೆಲವು ನಿಮ್ಗೆ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಇವತ್ತು ಅಭ್ಯರ್ಥಿಗಳೇ ಇಲ್ಲ. ಅವ್ರು ಕಾಯಿ ನೋಡುವಂಥ ತಂತ್ರ ಅಳವಡಿಸಿತ್ತು. ನಮಗೆ ಜಾಸ್ತಿ ಜನ ಇದೆ. ಯಾಕಂದರೆ JDS BJP ಈ ಭಾಗದಲ್ಲಿ ಏನು ವರ್ತೂರು ಪ್ರಕಾಶ್ ಅವರು ಮಾಡಿದಂಥ ಅಭಿವೃದ್ಧಿ ಕಾರ್ಯಗಳು 6-7 ವರ್ಷದಿಂದ CM ಅಂತ ಮಾಡಿದ್ದಾರೆ. ಅದಕ್ಕೆಲ್ಲ ಜನ ಇವತ್ತು BJP JDS ಕಡೆ ನೋಡ್ತಾ ಇದ್ದಾರೆ. ಆ ಕಾರಣಕ್ಕೆ ಇವತ್ತು ಪೈಪೋಟಿ ಸರ್ವೇಸಾಮಾನ್ಯ. ಅದರಲ್ಲಿ ಯಾರಿಗೋ ಟಿಕೆಟ್ ಸಿಕ್ಕಿದ್ದವ್ರಿಗೆ ಅಸಮಾಧಾನ ಆಗಿದೆ. ನಾವೆಲ್ಲ ಕೂತ್ಕೊಂಡು ಈಗಾಗಲೇ ಅವ್ರನ್ನೆಲ್ಲ ಮಾತಾಡಿ ಮನವೊಲಿಸೋ ಕೆಲಸ ಮಾಡಿದ್ವಿ. ಖಂಡಿತವಾಗಿ JDS ಕಾರ್ಯಕರ್ತರಾಗ್ಬೋದು, BJP ಕಾರ್ಯಕರ್ತರಾಗ್ಬೋದು, ಎಲ್ಲರೂ ಒಮ್ಮತ ತಗೊಂಡ್ಮೇಲೆ ನಾವು ನಿರ್ಧಾರ ಮಾಡಿರೋದು. ಯಾರೋ ಏಕ ವ್ಯಕ್ತಿ ಇಲ್ಲಿ ನಿರ್ಧಾರ ಮಾಡಿಲ್ಲ. ಎಲ್ಲ ಒಮ್ಮತದಲ್ಲಿ ಎಲ್ಲ ನಾಯಕರು ನಾವು ಇವತ್ತು ಪ್ರೆಸೆಂಟ್ MP ಕೂತಿದ್ರು, ಡಿಪ್ಯೂಟೆಡ್ MP ಹಿಂದೆ ಇರುವಂಥ ಮಾಜಿ ಸಂಸದರು ಇಕ್ಕಿದ್ರು, CM ಅವರು ಎಲ್ಲ ಏನು ಜಿಲ್ಲಾ ನಾಯಕರು, BJP JDS ನಾಯಕರು ಕೂತ್ಕೊಂಡು ಈ ಒಂದು ನಾವು ಆಯ್ಕೆ ಮಾಡಿದ್ದು. ಅದರಲ್ಲಿ ಏನು ಪಕ್ಷಪಾತ ಆಗಲಿ ಇನ್ನೊಂದರಲ್ಲಿ ಮಾಡಿಲ್ಲ. ಖಂಡಿತವಾಗಿ ನಾವು ಇವಾಗ 17 ಗೆಲ್ಲುವಂಥ ಮುನ್ಸೂಚನೆ ಈಗಾಗಲೇ ಕಾಣಿಸ್ತಾ ಇದೆ. ಖಂಡಿತ ನಾವು ಗೆಲ್ತೀವಿ. ನೋಡಿ ಸರ್, ಇವಾಗ ಅವರು 2 ಶಾಸಕರು ಪತ್ತೂರು ಮಂಜುನಾಥ್ ಅವ್ರು ಗೆದ್ದುಬಿಟ್ಟು 2 ವರ್ಷ 3 ತಿಂಗಳೇನಾಗಿದೆ. ಮೇಲ್ ಗೆದ್ದಿದ್ದವರು 2 ವರ್ಷ 2 ತಿಂಗಳಾಗಿದೆ. ಇದುವರೆಗೂ ಹೇಮಗಲ್ ಕಡೆ ತಲೆನೇ ಹಾಕಿಲ್ದಿದ್ದವರು ಎಲೆಕ್ಷನ್ ಘೋಷಣೆ ಆದ್ಮೇಲೆ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಅಂದರೆ ಅವ್ರ ಅಭಿವೃದ್ಧಿ ಕಾರ್ಯಗಳು ಎಷ್ಟು ಅಂತ ನೋಡಬೇಕು. ಯಾಕಂದರೆ ನೋಡ್ತಾ ಇರ್ತೀನಿ, ನಮ್ಮ ವೆಂಕಟೇಶ್ವರ ಹೇಳ್ದಂಗೆ ಒಂದು ಲಾರಿಯಲ್ಲಿ ಚೆನ್ಕೆ ಹಾಕ್ಕೊಂಡು ಓಡಾಡ್ತಾರೆ ಹೊರತು ಗುದ್ಲಿ ಪೂಜೆ ಮಾಡೋದು ಪದೇ ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ. ಅವರು ಕೋಲಾರಕ್ಕೆ ಬರೋದೇ ಗುದ್ಲಿ ಪೂಜೆಗೆ ಅಷ್ಟೇ ಹೊರತು ಅಭಿವೃದ್ಧಿ ಕಾರ್ಯಗಳಿಗೆಲ್ಲ. ಅವ್ರು ಫಸ್ಟ್ ಆಫ್ ಆಲ್ ಯಾವ ಅಲ್ಲಿ ಎಲ್ಲಿದೆ ಅಂತ ಗೊತ್ತಾಗಲ್ಲ. ಇರಲಿ, ಅವರು ಶಾಸಕ ಆಗ್ಬಿಟ್ಟು ಅವರು ಬುದ್ಧಿ ಪೂಜೆ ಮಾಡೋದು ನಾವು ಕೇಳ್ತಾರೆ ಅಭಿವೃದ್ಧಿ ಕೆಲಸ. ಇವತ್ತು ಹೇಮಗಲ್ಲು ಮೊದಲನೇದಾಗಿ ಪಟ್ಟಣ ಪಂಚಾಯತ್ ಆಗಿದೆ, ಒಂದು ಕೇಂದ್ರ ಬಿಂದು ಆಗಿದೆ ಇಡೀ ಜಿಲ್ಲೆಯಲ್ಲಿ. ಪಟ್ಟಣ ಪಂಚಾಯತ್ ಆಗಿರೋದಕ್ಕೆ ಅಭಿವೃದ್ಧಿ ಕಾರ್ಯಗಳು ಏನು ಮಾಡ್ತೀವಿ ಅಂತ ನಾವು ನೋಡ್ತೀವಿ. ಆ ಕಾರಣಕ್ಕೆ ಈ ಬಾರಿ ಪಟ್ಟಣ ಪಂಚಾಯತಿಯಲ್ಲಿ JDS BJP ಕೈ ಹಿಡಿತಾರೆ ಅಂತ ಹೇಳ್ತಾರೆ ಸರ್. ಅದು ಸರ್ಕಾರ ಇರೋದಕ್ಕೆ ಅವರು ಇವತ್ತು ಅಧಿಕಾರನ ಏನು ದುರುಪಯೋಗ ಪಡಿಸ್ಕೊಂಡು ಏನೇನು ಮಾಡ್ತಾ ಇದ್ದಾರೆ ಗೊತ್ತು.
12 ಗಂಟೆ ರಾತ್ರಿಗಳಲ್ಲಿ ನಮ್ಮ ಕಾರ್ಯಕರ್ತರ ಮನೆ ಹೋಗಿ ಕದ ತಟ್ಟೋದು ಅದಿದೆ ಇದೆ ಅಂತ ಹೇಳ್ತಾರೆ. ಈಗಾಗಲೇ IG ಅವರಿಗೆ ಮಾತಾಡೋದು ನಮ್ಮ ರಾಜ್ಯಾಧ್ಯಕ್ಷರ ಮುಖಾಂತರ ಆ ಕೆಲಸ ನಾನು ಮಾಡಿದ್ದೀನಿ. ಬೆಳಗ್ಗೆ ಕೂಡ ರಾಜ್ಯಾಧ್ಯಕ್ಷರು ಮಾತಾಡಿದ್ದೀನಿ. ಯಾಕಂದರೆ ಇಲ್ಲಿ ನಮ್ಮ ಕಾನೂನನ್ನ ದುರುಪಯೋಗ ಪಡಿಸ್ಕೊಂಡು ನಮ್ಮ ಅಭ್ಯರ್ಥಿಗಳ ಪರವಾಗಿ ಯಾರ್ಯಾರು ಕೆಲಸ ಮಾಡ್ತಾರೆ ಅವ್ರನ್ನ ಹೋಗಿ ಟಾರ್ಗೆಟ್ ಮಾಡಿ ಅವ್ರ ಮನೆಗಳನ್ನ ಸುಮ್ಮನೆ ಏನೂ ಇಲ್ಲದೇನೋ ಹೋಗಿ ಹುಡ್ಕೋಂಥ ಕೆಲಸ ಮಾಡ್ತಾರೆ. BJP ಆಗಲಿ ಇಲ್ಲಿ JDS ಆಗಲಿ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳಲ್ಲ. ನಾವು ಹೋರಾಟ ಮಾಡೋದು ನಮ್ಗೆ ಗೊತ್ತಿದೆ. ಒಳ್ಳೆ ವ್ಯಕ್ತಿಗಳನ್ನ ನಾವು ಆಯ್ಕೆ ಮಾಡಿದ್ರಿ. ನಾವು ಒಳ್ಳೆ ಕಾರ್ಯಕರ್ತರ ಪಡೆ ಇದೆ BJPಗೆ JDSಗೆ. ಹಾಗಾಗಿ ಅವ್ರು ಸ್ವಲ್ಪ ಏನೋ ಕಲೆಗೊಂಡಿದೆ ಕಾಂಗ್ರೆಸ್ಸು. 100% ನಾವು ಎದುರಿಸ್ತೀವಿ. ರಿಸಲ್ಟ್ ದಿವಸ ನಿಮಗೆ ನಾವು ಹೇಳ್ತೀವಿ ವಿಜಯೋತ್ಸವದ ಸಂಕೇತವಾಗಿ. ಓಕೆ, ಕಳೆದ ಜಿಲ್ಲಾ ಪಂಚಾಯತ್ ಚುನಾವಣೆಯಲ್ಲಿ ನಿಮ್ಮ ಜೊತೆಗೆ ಖಂಡಿತ ನಾನೇ ಕರೆದು ಅವ್ರ ಮನೆಯಿಂದ ಕರೆದು ನಾನೇ ಟಿಕೆಟ್ ಕೊಡ್ತಿದ್ದು. ಇವಾಗ ನಾವೇ ಕೊಡ್ತಿದ್ದು. ಅವ್ರಿಗೆ ಒಳ್ಳೆ ರೀತಿ ಇದು ಮಾಡಿದ್ವಿ. ಅವ್ರಿಗೆ ಒಳ್ಳೆ, ಯಾಕಂದರೆ ವರದಾ ಪ್ರಕಾಶ್ ಜೊತೆ ತುಂಬ ಇದ್ರು ಅವರು. ಅವ್ರಿಗೆ ಏನು ಯಾವ ರೀತಿಯಲ್ಲಿ ಅಲ್ಲಿ ಹೋಗಿದ್ದಾರೆ ಗೊತ್ತಿಲ್ಲ. ಅವ್ರಿಗೆ ಗೊತ್ತು ಅದು. ಯಾಕಂದರೆ ಸುಡುವ ಮನೆ ಕಾಂಗ್ರೆಸ್ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು. ಅವರು ಒಳ್ಳೆ ವ್ಯಕ್ತಿ ಇದ್ದರು. ಅಲ್ಲೋಗಿದ್ದಾರೆ ಏನಾದ್ರು ಅಂತ ಗೊತ್ತಿಲ್ಲ. ಒಟ್ಟಲ್ಲಿ ನಮಗೆ ಇವತ್ತು CS ವೆಂಕಟೇಶಣ್ಣ ಈ ಭಾಗದಲ್ಲಿ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿ ಕೆಲಸ ಮಾಡೋದಿದೆ. ಆ ಸ್ಥಳೀಯರೇ ಕರೆದು CS ವೆಂಕಟೇಶಣ್ಣ ನೀವು ನಿಲ್ಲಬೇಕಂತ ಒತ್ತಾಯಪೂರ್ವಕವಾಗಿ ನಿಲ್ಲಿಸಿರೋದು. ಅವರು ಅಭಿವೃದ್ಧಿ ಕಾರ್ಯಗಳು ಮಾಡಿದ್ದಕ್ಕೆ ಇವತ್ತು CS ವೆಂಕಟೇಶಣ್ಣ ಪಂಚಾಯತಿಗೆ ಆಯ್ಕೆ ಮಾಡ್ತಾರೆ ಜನ. ಸೊ ಹಂಗಾಗಿ ಇವತ್ತು CS ವೆಂಕಟೇಶಣ್ಣ ಆಗ್ಬೋದು ಎಲ್ಲ JDS BJP ಅಭ್ಯರ್ಥಿಗಳೆಲ್ಲ ಒಳ್ಳೆ ಚಾರಿತ್ರ್ಯ ಇರುವಂಥ ವ್ಯಕ್ತಿಗಳಿಗೆ ಕೊಟ್ಟಿದ್ರೆ 100% ನಾವು ಈ ಸತಿ ಈ ಚುನಾವಣೆಯಲ್ಲಿ ಗೆಲ್ತೀವಿ. ವೇಮಗಲ್ಲು ಕುರ್ಗಲ್ ಪಂಚಾಯತ್ ನಾವು ಕೈ ಹಿಡ್ತೀವಿ ಸರ್. ರಾತ್ರಿ ಹೊತ್ತು ನೋಡಿ ಇಲ್ಲೇ ಇದ್ದಾರೆ 4-5 ಭಯ ಇಕ್ಸಕ್ಕೆ. ಏನು ಗೊತ್ತಾ, ಅವ್ರ ಕಡೆ ಒಂದು ಅಸ್ತ್ರ ಅಂದರೆ ಆ ಅಧಿಕಾರನ ದುರುಪಯೋಗ ಪಡಿಸೋದು. ಇವತ್ತು ಅವರ ಅಧಿಕಾರದಲ್ಲಿ ಇರೋದಕ್ಕೆ ಎಲ್ಲ ಇಲಾಖೆಗಳನ್ನ ತಮ್ಮಲ್ಲಿ ಭಯಪಡಿಸಿ, ಅಧಿಕಾರಿಗಳಿಗೂ ಗೊತ್ತಿದೆ. ಒಳ್ಳೆ ಅಧಿಕಾರಿಗಳು ಕೂಡ ಇಲ್ಲಿ ಇದ್ದಾರೆ. ಪೊಲೀಸಲ್ಲಿ ಕೂಡ ಒಳ್ಳೆ ಅಧಿಕಾರಿಗಳಿದೆ. ಆದರೆ ಕೂಡ ಅವ್ರು ಪ್ರೆಷರ್ ಹಾಕಿ ಸುಮ್ಮನೆ ಯಾರು ನಮ್ಮ ಅಭ್ಯರ್ಥಿಗಳ ಜೊತೆ ಓಡಾಡ್ತಾರೆ ನಾಯಕರು ಅವ್ರ ಮನೆಗೆ ಹೋಗೋದು, ಭಯ ಇಕ್ಸೋದು, ಅದಿದೆ ಇದೆ ಅನ್ನೋದು. ಅದೇ ನಿಮ್ಮಲ್ಲಿ ಅದು ಇಟ್ಕೊಂಡಿದ್ದೀರಿ ಇದು ಇಟ್ಕೊಂಡಿದ್ದೀರಿ ಅಂತ ಇದು ಮಾಡ್ತಾರೆ. ಏನಿರಲ್ಲ ಅಲ್ಲಿ ಎಲ್ಲ ಖಾಲಿ ಪಾತ್ರೆಗಳೇ ಕಾಣಿಸೋದು. ಅವ್ರಿಗೆ ಏನಿರಲ್ಲ. ಯಾರು ನಮ್ಮ ಕಾರ್ಯಕರ್ತರು ಆ ಥರ ಏನು ಪಾಂಪ್ಲೆಟ್ಗಳು ಇಟ್ಕೊಂಡಿರ್ತಾರೆ. ಇನ್ನೊಂದಿನ